ವಾರ್ತೆಯ ಮುಖ್ಯಾಂಶಗಳು. ಭಜನೆ ಮನಸ್ಸಿಗೆ ಭಕ್ತಿ ಭಾವನೆಯ ಜೊತೆಗೆ ಮಾನಸಿಕವಾಗಿ ನೆಮ್ಮದಿ ನೀಡುತ್ತದೆ. ಸುದೇಶ್ ಜೋಗ್ಳೇಕರ್. ಸುವರ್ಣ ಪತ್ರ ಸಂಚಿಕೆ ಬಿಡುಗಡೆಗೊಳಿಸಿದ ಶ್ರೀನಿವಾಸ್ ಹೆಬ್ಬಾರ್ ಹಾಗೂ ಡಾಕ್ಟರ್ ವೆಂಕಟೇಶ್ ನಾಯ್ಕ್. ಕಾಡು ಹಂದಿ ಸಾರು, ಆಮೆಯ ಸುಕ್ಕ ಪದಾರ್ಥ ಸಮೇತ ಆರೋಪಿ ಬಂಧನ. ಗಮನಾರ್ಹವಾದ ಸಾಧನೆಯ ಮೂಲಕ ರಾಜ್ಯ ಮಟ್ಟಕ್ಕೆ ತಲುಪಿದ ಭರತ್ ಮತ್ತು ವಿವೇಕ್. ಸಾಂಸ್ಕೃತಿಕ ಕೇಂದ್ರ ಶಿರಸಿಯಲ್ಲಿ ವಿಶಿಷ್ಟ ಕಾರ್ಯಕ್ರಮಗಳು ಮೂಡಿಬರಲಿ. ಆಲ್ಮನೆ. ಭಜನೆ ಮನಸ್ಸಿಗೆ ಭಕ್ತಿ ಭಾವನೆಯ ಜೊತೆಗೆ ಮಾನಸಿಕವಾಗಿ ನೆಮ್ಮದಿ ನೀಡುತ್ತದೆ ಎಂದು ಶ್ರೀ ಮಾರಿಗುಡಿ ಉಪಾಧ್ಯಕ್ಷರಾದ ಸುದೇಶ್ ಜೋಗ್ಳೇಕರ್ ಹೇಳಿದರು. ಅವರಿಂದು ನೆಮ್ಮದಿ ರಂಗಮಂದಿರದಲ್ಲಿ ಕರ್ನಾಟಕ ಜಾನಪದ ಪರಿಷತ್ ಶಿರಸಿ ಘಟಕದಿಂದ ಏರ್ಪಡಿಸಲಾಗಿದ್ದ ಜಿಲ್ಲಾ ಮಟ್ಟದ ಭಜನಾ ಸ್ಪರ್ಧೆಯನ್ನು ಉದ್ಘಾಟಿಸಿ ಮಾತನಾಡಿದರು. ಕಾಡ್ವೇಸ್ ಮಹಿಳಾ ಸಹಕಾರಿ ಸಂಘದ ಅಧ್ಯಕ್ಷರಾದ ಸರಸ್ವತಿ ಎನ್ ರವಿ ಮಾತನಾಡಿ, ಒತ್ತಡದ ಮನಸ್ಸಿಗೆ ಭಜನೆ ಹಿತವಾದ ಅನುಭವ ನೀಡುತ್ತದೆ. ಆದ್ದರಿಂದ ಇಂತಹ ಭಜನಾ ಕಾರ್ಯಕ್ರಮಗಳು ಆಗಾಗ ನಡೆಯುತ್ತಿರಬೇಕು ಎಂದರು. ನೆಮ್ಮದಿ, ಶಾಂತಿ, ಸಮಾಧಾನ ಮತ್ತು ಭಗವಂತನ ಸಾಮೀಪ್ಯವನ್ನು ನೀಡುತ್ತದೆ. ಸಂಗೀತದ ಶಕ್ತಿಯು ನಮ್ಮೆಲ್ಲರನ್ನು ಒಗ್ಗೂಡಿಸಲಿ. ಭಕ್ತಿಯ ಭಾವವು ನಮ್ಮ ಹೃದಯ ಮತ್ತು ಮನಸ್ಸನ್ನು ತುಂಬಲಿ. ಈ ಸ್ಪರ್ಧೆಯಲ್ಲಿ ಭಾಗವಹಿಸುವ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕ ಶುಭಾಶಯಗಳು. ನಿಮ್ಮ ಪ್ರತಿಭೆ ಮತ್ತು ಭಕ್ತಿಯು ನಿಮ್ಮ ಹಾಡುಗಳಲ್ಲಿ ಪ್ರತಿಫಲಿಸಲಿ. ತಾಯಿ ಶ್ರೀದೇವಿ ಮಾರಿಕಾಂಬೆ ನಿಮ್ಮೆಲ್ಲ ನಮ್ಮ ಇವತ್ತಿನ ಈ ಓಡಾಟದ ಬದುಕಿನಲ್ಲಿ ಅಂದರೆ ಏನು ಹಿಂದೆ ಮುಂದೆ ನೋಡದೆ ಬರೀ ಕೆಲಸ ಅಂತ ಓಡಾಡ್ತಿರ್ತೀವಿ, ಫಾಸ್ಟ್ ಪೇಸಲ್ಲಿ ಹೋಗ್ತಿರ್ತೀವಿ. ಅಂಥ ಸಂದರ್ಭಗಳಲ್ಲಿ ಇಂಥ ಭಜನಾ ಕಾರ್ಯಕ್ರಮಗಳು ಇವು ಬರೀ ಸಾಂಸ್ಕೃತಿಕ ಕಾರ್ಯಕ್ರಮ ಅಷ್ಟೇ ಆಗ್ತದೆ, ಸ್ಪಿರಿಚುವಲ್ ಕಾರ್ಯಕ್ರಮಗಳಾಗಿರ್ತವೆ. ನಮ್ಮಲ್ಲಿ ಒಂದು ಭಕ್ತಿ ಭಾವವನ್ನು ಹುಟ್ಟಿಸ್ಲಿಕ್ಕೆ ಕಾರಣವಾಗಿರ್ತವೆ. ಇಂಥ ಕಾರ್ಯಕ್ರಮಗಳು ಅವಾಗ ಆಗ್ತಾ ಇರಬೇಕು. ಇವತ್ತಿನ ಈ ಕಾರ್ಯಕ್ರಮವನ್ನು ಸಂಘಟಿಸಿದ ಕಾಡು ಹಂದಿ ಮತ್ತು ಆಮೆಯನ್ನು ಬೇಟೆಯಾಡಿ ಪದಾರ್ಥ ತಯಾರಿಸುತ್ತಿದ್ದ ಆರೋಪಿಯನ್ನು ಆಹಾರ ಸಾಮಗ್ರಿ ಸಹಿತ ವಶಪಡಿಸಿಕೊಂಡ ಘಟನೆ ಯಕ್ಕಂಬಿ ಸಮೀಪ ಮೂಡಬೈಲ್ ಎಂಬಲ್ಲಿ ವರದಿಯಾಗಿದೆ. ಮೂಡಬೈಲ್ನ ಶಂಕರ್ ಲಕ್ಷ್ಮಣ್ ನಾಯ್ಕ ಆರೋಪಿಯಾಗಿದ್ದು, ಬನವಾಸಿ ವಲಯ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕಾರ್ಯಾಚರಣೆ ನಡೆಸಿ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಆರೋಪಿಯನ್ನು ಬಂಧಿಸಲಾಗಿದ್ದು, ಆರ್ಎಫ್ಒ ಭವ್ಯ ನಾಯ್ಕ್ ತನಿಖೆ ನಡೆಸುತ್ತಿದ್ದಾರೆ. ಉತ್ತರ ಕನ್ನಡ ಜಿಲ್ಲಾ ಪತ್ರಿಕಾ ಮಂಡಳಿ 1974ರಿಂದ ನಡೆದು ಬಂದ ದಾರಿಯ ಸಮಗ್ರವಾದ ಮಾಹಿತಿ ಇರುವ ಸುವರ್ಣ ಪಥ ಸ್ಮರಣ ಸಂಚಿಕೆಯನ್ನು ಕೆರೆ ಹೆಬ್ಬಾರ್ ಖ್ಯಾತಿಯ ಶ್ರೀನಿವಾಸ್ ಹೆಬ್ಬಾರ್ ಹಾಗೂ ಸ್ಕ್ವಾಡ್ವೇಸ್ ಮುಖ್ಯ ಕಾರ್ಯನಿರ್ವಾಹಕರಾದ ಡಾಕ್ಟರ್ ವೆಂಕಟೇಶ್ ನಾಯ್ಕ್ ಜಂಟಿಯಾಗಿ ಶಿರಸಿ ಪತ್ರಿಕಾ ಭವನದಲ್ಲಿ ಬಿಡುಗಡೆಗೊಳಿಸಿದರು. ಈ ಕಾರ್ಯಕ್ರಮದ ಮೊದಲಿಗೆ ಮಂಡಳಿಯ ಜಿಲ್ಲಾಧ್ಯಕ್ಷ ಸುಬ್ರಾಯ್ ಭಟ್ ಬಕ್ಕಳ ಪ್ರಾಸ್ತಾವಿಕವಾಗಿ ಮಾತನಾಡಿದರೆ, ಪ್ರಧಾನ ಕಾರ್ಯದರ್ಶಿ ಸುಮಂಗಲಾ ಹೊನ್ನೆಕೊಪ್ಪ ಸ್ವಾಗತಿಸಿದರು. ವೇದಿಕೆಯಲ್ಲಿ ಹಿರಿಯ ಪತ್ರಕರ್ತರು ಉಪಸ್ಥಿತರಿದ್ದರು. ಶಿರಸಿ ಎಂದರೆ ನಮ್ಮ ಜಿಲ್ಲೆಯ ಸಾಂಸ್ಕೃತಿಕ ಕೇಂದ್ರವಾಗಿದೆ. ಶಿರಸಿ ಯಾವಾಗಲೂ ಅಸಾಮಾನ್ಯ ಕಾರ್ಯಕ್ರಮವನ್ನು ಮಾಡುತ್ತಿದೆ. ವಿಭಿನ್ನ ವಿಶಿಷ್ಟತೆಯನ್ನೊಳಗೊಂಡ ದಾಖಲೆಯಾಗುವಂತಹ ಕಾರ್ಯಕ್ರಮವನ್ನು ಸಾಹಿತ್ಯ ಸಂಘಟನೆಗಳು ಮಾಡಬೇಕು ಎಂದು ಹಿರಿಯ ಸಾಹಿತಿ ಆರ್.ಡಿ. ಹೆಗಡೆ ಆಲ್ಮನೆ ಹೇಳಿದರು. ಭಾನುವಾರ ನಗರದ ನೆಮ್ಮದಿ ಕುಟೀರದಲ್ಲಿ ಸಾಹಿತ್ಯ ಸಿಂಚನ ಬಳಗದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಸಾಹಿತ್ಯ ಸಿಂಚನ ಬಳಗದ ವತಿಯಿಂದ ಸಾಹಿತ್ಯ ಸಿಂಚನ ಶ್ರೀ ಪ್ರಶಸ್ತಿಯನ್ನು ಮಂಜುನಾಥ್ ಹೊಡ್ಲಮನೆ ಅವರಿಗೆ ನೀಡಿರುವುದು ಸ್ವಾಗತಾರ್ಹವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಸಾಹಿತ್ಯ ಸಿಂಚನ ಬಳಗ ಮಾಡಿಕೊಡುವ ಸಾಹಿತ್ಯ ಸಿಂಚನ ಶ್ರೀ ಪ್ರಶಸ್ತಿಯನ್ನು ಹಿರಿಯ ಸಾಹಿತಿ ಹಾಗೂ ಆಯುರ್ವೇದ ವೈದ್ಯ ಮಂಜುನಾಥ್ ಹೊಡ್ಲಮನೆ ಅವರಿಗೆ ನೀಡಿ ಗೌರವಿಸಲಾಯಿತು. ಸಿದ್ದಾಪುರದಲ್ಲಿ ನಡೆದ 14 ವರ್ಷ ವಯೋಮಾನದ ಜಿಲ್ಲಾ ಮಟ್ಟದ ವೈಯಕ್ತಿಕ ಆಟೋಟ ಸ್ಪರ್ಧೆಯಲ್ಲಿ ಶ್ರೀ ಜಯಂತಿ ಪ್ರೌಢಶಾಲೆಯ ಬನವಾಸಿಯ ವಿದ್ಯಾರ್ಥಿಯಾದ ಭರತ್ ಚೆನ್ನಯ್ಯ ಈತನು ಗುಂಡು ಎಸೆತ ಮತ್ತು ಚಕ್ರ ಎಸೆತ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ವೀರಾಗ್ರಣಿ ಪ್ರಶಸ್ತಿ ಪಡೆದರೆ, ವಿವೇಕ್ ಚಲವಾದಿ ಈತನು 400 ಮೀಟರ್ ಓಟದ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಪಡೆದು ಇವರಿಬ್ಬರು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಇವರ ಸಾಧನೆಗೆ ಶಾಸಕ ಶಿವರಾಮ್ ಹೆಬ್ಬಾರ್, ಡಿಡಿಪಿಐ ಡಿಆರ್ ನಾಯ್ಕ್, ಇಒ ನಾಗರಾಜ್ ನಾಯ್ಕ್, ಶಾಲಾ ಆಡಳಿತ ಮಂಡಳಿ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರು ಹರ್ಷ ವ್ಯಕ್ತಪಡಿಸಿದ್ದಾರೆ.